ಮಾತಾಡು, ನಮ್ಮಣ್ಣ ಇಲ್ಲೇ ಇದ್ದಾನೆ. ಹೌದಾ? ಹೌದೇನೆ ರೀಮಾ, ಮನೇಲಿ ಯಾರು ಇಲ್ವಾ? ಎಲ್ಲಿದ್ಯಾ ನೀನೀಗ? ತುಂಬಾ ಸುಸ್ತಾಗ್ತಿದ್ಯಾ? ಹಾ, ಹೌದಾ? ಅಯ್ಯೋ, ನಿಮ್ಮ ಅಣ್ಣ ಇದ್ನಲ್ಲ, ನಿಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಿದಾನ? ಸರಿ ಸರಿ. ಅಲ್ಲ, ನೀನು ಒಬ್ಳೇನೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ಯಾ? ಅಷ್ಟು ಸುಸ್ತಾಗಿದ್ರು ಎಲ್ಲಿದ್ಯಾ ಈಗ? ಹಾ, ಅಯ್ಯೋ, ನಾನು ಬರೋಣ ಅಂದ್ರೆ ನಮಗೆ ನನ್ನ ಹತ್ರ ಸ್ಕೂಟಿ ಬೇರೆ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಅಲ್ಲ, ಅಷ್ಟು ಸುಸ್ತು ಅಂತಿದ್ಯಾ, ಒಬ್ಳೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ಯಾ ಅಂತೀಯ ಹಾಸ್ಪಿಟ್ಲಿಗೆ ಹೋಗಕ್ಕೆ? ಹಾ, ಅಯ್ಯೋ, ಏನು ಮಾಡೋದು ಈಗ? ಯಾರು ಇಲ್ವಾ? ಸರಿ ಆಯ್ತು, ನಮ್ಮ ಅಣ್ಣ ಇಲ್ಲೇ ಇದ್ದಾನೆ, ಕೇಳ್ತೀನಿ ಇರು. ಹಾ, 5 ನಿಮಿಷ ಅಲ್ಲೇ ಇರು, ಎಲ್ಲೂ ಹೋಗ್ಬೇಡ, ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೋ, ಬಿಸಿಲಲ್ಲಿ ನಿಂತ್ಕೋಬೇಡ. ಹಾ, ಬಸ್ಸಿಗೆ ಹೋಗ್ಲೇಬೇಡ, ಅಲ್ಲೇ ಕೂತ್ಕೊಂಡಿರು. ಹಾ, ಆಮೇಲೆ ತಲೆ ಸುತ್ತ ಬಂದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ನಿನ್ನ ಫ್ರೆಂಡ್ ಸೀಮಾ ಇಲ್ವಾ ಹೇಳು? ನನಗೆ ಫೋನ್ ಮಾಡೋಕ್ಕಾಗ್ತಾ ಇಲ್ವಾ? ನಾನು ಫೋನ್ ಮಾಡಿದಾಗ ಹೇಳ್ತಾ ಇದ್ದೆ ಹುಷಾರಿಲ್ಲ, ಹಿಂಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ಮನೇಲಿ ಯಾರೂ ಇಲ್ಲ ಅಂತಾನ. ಹಾ, ಇರು ಇರು ಇರು, 1 ನಿಮಿಷ ಫೋನ್ ಮಾಡ್ತೀನಿ. ಹಾ ಹಾ, ಆ ಲೈನಲ್ಲಿ ಇದೆಯಾ? ಸರಿ, ಹಂಗೆ ಇರು. ಏನಾಯ್ತು ಸೀಮಾ? ಯಾರಿಗೆ ಹುಷಾರಿಲ್ಲ? ಅದೇ ಅಣ್ಣ, ನನ್ನ ಫ್ರೆಂಡು ರೀಮಾ ಇದ್ದಾಳಲ್ಲ, ಅವಳಿಗೆ ತುಂಬ ಹುಷಾರಿಲ್ವಂತೆ, ಸುಸ್ತಾಗ್ತಿದೆಯಂತೆ. ಅದಕ್ಕೆ ಅವ್ರ ಮನೇಲೂ ಯಾರೂ ಇಲ್ವಂತೆ. ಈಗ ಅವಳು ಒಬ್ಬಳೇ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಳಂತೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಾ ಅಣ್ಣ, ಬೇಗ ಬೈಕ್ ತಗೊಂಡು ಹೋಗೋಣ. ನಾವಾ? ನೀನು ಬತ್ತೀಯಾ? ಹೌದಣ್ಣ, ಬಾ ಹೋಗೋಣ, ಬೇಗ ಬೇಗ ಬಾ ಅಣ್ಣ, ಎದ್ದಳಣ್ಣ, ಬೇಗ ಬೈಕ್ ತಗೊಂಡು ಹೋಗು. ಇರೇ, ಲಾವಣ್ಯ ಎಲ್ಲೋ ಹೋಗಿದ್ದಾಳೆ. ಲಾವಣ್ಯಗೂ ಒಂದು ಮಾತು ಹೇಳ್ಬಿಟ್ಟು ಬರ್ತೀನಿ ಇರು. ಅಯ್ಯೋ ಅಣ್ಣ, ಅವಳಿಗೆ ಆಮೇಲೆ ಹೇಳುವಂತೆ, ಈಗ ನನ್ನ ಫ್ರೆಂಡ್ ಆರೋಗ್ಯ ಮುಖ್ಯ. ಹಾ, ಅವಳು ನನಗೆ ಎಷ್ಟು ಸಹಾಯ ಮಾಡಿದ್ದಾಳೆ. ನೀನೇನು ಏನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗು, ಮನೇಲಿ ಹೇಳೋಗ್ಬೇಕಾ? ಅಯ್ಯ, ಬಾ ಸುಮ್ಮನೆ ಹೋಗು, ಬೇಗ ಗಾಡಿ ತಂಬ ಹೋಗು. ಸರಿ ಆಯ್ತು, ಇರು. ಅಲ್ಲೋ ರೀಮಾ, ಕೇಳಿಸ್ತಾ? ನಮ್ಮ ಅಣ್ಣ ಗಾಡಿ ತಗೊಂಡು ಬರ್ತಾನೆ, ನಾನು ಬರ್ತೀನಿ. ಅಲ್ಲಿ ನಾನು ಹೇಳ್ಬಿಟ್ಟು ನಿನ್ನ ಹತ್ಸಿ ಕಳಿಸ್ತೀನಿ, ನೀವಿಬ್ರು ಹೋಗ್ರಿ. ಆಮೇಲೆ ಮಧ್ಯದಲ್ಲಿ ಎಲ್ಲಾದ್ರೂ ಇಳಿದು ಮಾತಾಡು. ನಿನ್ನ ಪ್ರೀತಿ ವಿಷಯನ ನಮ್ಮ ಅಣ್ಣನ ಹತ್ರ ಹೇಳು. ಹಾ, ಗೊತ್ತಾಯ್ತಾ? ಸರಿ ಸರಿ, ಬರ್ತೀನಿ ನಾವೀಗ. ಫೋನ್ ಇಡು. ಈ ಸೀಮಾ ಇನ್ನು ಎಲ್ಲಿ ಬರ್ತಾ ಇದ್ದಾಳೋ ಏನೋ, ಅವ್ರ ಅಣ್ಣನ ಕರ್ಕೊಂಡು. ಬಂದ್ರು ಅನ್ಸುತ್ತೆ. ನಿಲ್ಸೋಣ, ಇಲ್ಲೇ ಇದ್ದಾಳೆ ಅವಳು. ನಿಲ್ಸು. ರೀಮಾ, ತುಂಬಾ ಹುಷಾರಿಲ್ವಾ? ತುಂಬಾ ಸುಸ್ತಾಗುತ್ತಾ? ಅಯ್ಯೋ, ಫೋನ್ ಮಾಡಿದೆ, ನಾನು ನಮ್ಮ ಅಣ್ಣನ ಕಳಿಸ್ತಾ ಇರ್ಲಿಲ್ವಾ? ಹೋಗು, ಅಣ್ಣನ ಜೊತೆಗೆ ಬೈಕಲ್ಲಿ ಕೂತ್ಕೊಂಡು ಬೇಗ ಹಾಸ್ಪಿಟ್ಲಿಗೆ ಹೋಗು. ಆಯ್ತು ಸೀಮಾ, ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತು. ಆದ್ರೆ ನೀನ್ ಹೆಂಗ್ ಹೋಗ್ತೀಯಾ? ನಾನು ಹೆಂಗೋ ಹೋಗ್ತೀನಿ, ಆಟೋದಲ್ಲಿ ಹೋಗ್ತೀನಿ, ಹೋಗು. ಸೀಮಾ, ನೀನು ನಮ್ಮ ಜೊತೆನೆ ಬಾ. ಅಯ್ಯೋ ಅಣ್ಣ, ಈ ಗಾಡಿಲಿ ತ್ರಿಬಲ್ ರೈಡಿಂಗು ಹೋಗಕ್ಕಾಗತ್ತಾ ಹೇಳು? ಆಗಲ್ಲ. ಅದು ಅಲ್ಲದೆ ಅವಳು ಹುಷಾರಿಲ್ಲ, ಹುಷಾರಾಗಿ ಕರ್ಕೊಂಡು ಹೋಗು. ನಾನು ಆಟೋದಲ್ಲೋ ಇಲ್ಲ ನಡ್ಕೊಂಡಾದ್ರೂ ಹೋಗ್ತೀನಿ. ಏನು ಹತ್ರ ತಾನೇ ನಮ್ಮ ಮನೆ ಇರೋದು. ಮೊದಲು ಅವಳನ್ನ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ಕರ್ಕೊಂಬ, ಹುಷಾರಾಗಿ ಮನೆಗೆ ಬಿಟ್ಟು ಬಾ. ಗೊತ್ತಾಯ್ತಾ? ಇಲ್ಲಾಂದ್ರಲ್ಲಿ ಬಸ್ಸಿಗೆ ಹತ್ತಿಸ್ಬೇಡ. ಅವಳಿಗೆ ಬಸ್ಸಲ್ಲಿ ಓಡಾಡಕ್ಕೆ ಆಗಲ್ಲ, ಸುಸ್ತಾಗ್ತಾ ಇದೆ ಪಾಪ. ಆಮೇಲೆ ಎಲ್ಲಾರು ತಲೆ ಸುತ್ತ ಬಂದು ಬಿದ್ರೆ ಏನ್ ಗತಿ? ಸರಿ ಆಯ್ತಾ? ಅಲ್ಲ ಸೀಮಾ, ನೀನೇ ಅವಳನ್ನ ಕರ್ಕೊಂಡು ಬಸ್ಸಿಗೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಬೋದಾಗಿತ್ತಲ್ಲ. ನಾನಿನ್ನು ಏನಕ್ಕೆ? ಯಾರಾದರೂ ಏನಾನ ತಪ್ಪು ತಿಳ್ಕೊತಾರೆ. ಅಯ್ಯೋ ಅಣ್ಣ, ಬಸ್ ಕಾಯ್ಕೊಂಡು ಕೂತ್ಕೊಂಡ್ರೆ ಬಸ್ಗಳು ಬೇರೆ ರಶ್ ಆಗಿರ್ತವೆ, ಆಟೋಗಳು ಸಿಗಲ್ಲ. ಅದಕ್ಕೆ ತಾನೇ ನೀನ್ ಕರ್ಕೊಂಡ್ ಬಂದಿದ್ದು. ಸುಮ್ಮನೆ ಹೋಗು. ರೀಮಾ, ಬಾ ಕೂತ್ಕೋ, ಬಾ ನಮ್ಮ ಅಣ್ಣನಿಂದೆ ಬಿಗ್ಗೆ ಕೂತ್ಕೊ ಇಟ್ಕೊಂಡು. ಸರಿ ಆಯ್ತು ಸೀಮಾ, ಪಾಪ ನಿಮ್ಮ ಅಣ್ಣಗೆ ನನ್ನಿಂದ ತೊಂದರೆ ಅನ್ಸುತ್ತೆ. ತೊಂದರೆ ಏನ್ ಬಂತು? ಸುಮ್ಮನೆ ಕೂತ್ಕೋ ಬಾ. ನಮ್ಮ ಅಣ್ಣ ಹಂಗೆಲ್ಲ ತಪ್ಪು ತಿಳ್ಕೊಳಕ್ ಹೋಗಲ್ಲ. ಬಾ ಕೂತ್ಕೋ, ಹತ್ಕೋ. ಸೀಮಾ, ಹುಷಾರ ಕೂತ್ಕೋ. ಆ ಬ್ಯಾಗ್ ಏನಕ್ಕೆ ಹೇಳು? ಅದ್ರಲ್ಲಿ ಏನೈತೆ? ಅದರಲ್ಲಿ ದುಡ್ಡು ಮತ್ತೆ ಮೊಬೈಲ್ ಇದೆ ಸೀಮಾ. ಹಾಸ್ಪಿಟ್ಲಿಗೆ ಕೊಡ್ಬೇಕಲ್ಲ. ನೀನೊಬ್ಳು, ನಮ್ಮ ಅಣ್ಣನ ಹತ್ರ ಕಾರ್ಡ್ ಇದೆ, ಅವನೆಲ್ಲ ಕೊಡ್ತಾನೆ. ಕೊಡಿಲಿ ಬ್ಯಾಗು. ಆ ಬ್ಯಾಗ್ ಬೇರೆ ಹೊತ್ಕೊಂಡು ಸುಮ್ಮನೆ ಆರಾಮಾಗಿ ಹೋಗೋದ್ ಕಲ್ತ್ಕ. ನಮ್ಮ ಅಣ್ಣ ಎಲ್ಲ ತೋರಿಸಿ ದುಡ್ಡು ಕೊಟ್ಟು ಬರ್ತಾನೆ. ಕೊಡಿಲಿ ಬ್ಯಾಗು, ನಾನು ತಗೊಂಡು ಹೋಗ್ತೀನಿ, ಸಂಜೆ ಬಂದು ಇಸ್ಕೊಂಬಂತೆ. ಸರಿ ಆಯ್ತು. ಆದ್ರೆ ನಿಮ್ಮ ಅಣ್ಣ ಏನಂತಾರೋ? ಪರವಾಗಿಲ್ಲ ಸೀಮಾ ಅವರೇ, ನಾನೆಲ್ಲ ದುಡ್ಡು ಕೊಡ್ತೀನಿ. ಬ್ಯಾಗ ಸೀಮನ್ ಕೈ ಕೊಡಿ. ಓಕೆ, ತಗೋ ಸೀಮಾ. ಸರಿ ಸೀಮಾ, ಹುಷಾರಾಗಿ ಹೋಗು. ಅಣ್ಣ, ಹುಷಾರಾಗಿ ನಿಧಾನ ಕರ್ಕೊಂಡು ಹೋಗು. ಅವಳೆಲ್ಲಾದ್ರೂ ನಿಲ್ಸು, ಏನಾದ್ರೂ ಬೇಕು ಅಂದ್ರೆ ಕೊಡ್ಸು, ಗೊತ್ತಾಯ್ತಾ? ಆಯ್ತಾಯ್ತು, ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀ ತಾನೆ, ನೀನು ಹೊರಡು ಮನೆಗೆ. ಸದ್ಯ ನಮ್ಮ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಪ್ಲಾನ್ ಸಕ್ಸಸ್ ಆಯ್ತು. ಪ್ಲಾನ್ ಬಿ ಸಕ್ಸಸ್ ಆಗ್ಬಿಟ್ರೆ ಆ ಲಾವಣ್ಯಂಗೆ ಅವಾಗಿರೋದು. ಯೋ ಸೀಮಾ ಅವರೇ, ಏನು ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಈ ಹಾಕೋ ಸ್ವಲ್ಪ ಸ್ಲಿಪ್ ಆದಂಗೆ ಆಯ್ತು, ಅದಕ್ಕೆ ಭುಜದ ಮೇಲೆ ಕೈ ಇಟ್ಟರೆ ನಿಮ್ಗೆ ಏನು ತೊಂದರೆ ಏನೂ ಇಲ್ಲ ತಾನೇ ಆಕಾಶ್ ಅವರೇ? ಏನೂ ಇಲ್ಲ, ಬಿಗಿಯಾಗಿ ಇಟ್ಕೊಂಡು ಕೂತ್ಕೊಳ್ಳಿ, ಪರವಾಗಿಲ್ಲ. ಹುಷಾರಿಲ್ಲ ಅಲ್ವಾ? ಆಕಾಶ್ ಅವರೇ, ಸ್ವಲ್ಪ ಗಾಡಿ ನಿಲ್ಲಿಸ್ತೀರಾ? ಯಾಕೆ, ಏನಾಯ್ತು? ಏನೂ ಇಲ್ಲ, ಸ್ವಲ್ಪ ನಿಲ್ಲಿಸಿ. ಸರಿ ಆಯ್ತಾಯ್ತು, ನಿಲ್ಲಿಸ್ತೀನಿ ರೀ. ಇಳಿರಿ.
ಯಾಕೆ ಏನಾಯ್ತು? ಯಾಕೆ ಇಳಿದಿದ್ದು? ಏನೂ ಇಲ್ಲ, ಸ್ವಲ್ಪ ಇಲ್ಲಿ ರೆಸ್ಟ್ ತಗೊಂಡು ಹೋಗೋಣ ಅಂತ. ಬನ್ನಿ ಇಲ್ಲೇ ಕುತ್ಕೊಂಡು ಆಮೇಲೆ ಹೋಗೋಣ. ಇಲ್ಲ ಅಲ್ಲ, ಸುಸ್ತಾಗ್ತಿದೆ ತೀರಾ, ಎಮರ್ಜೆನ್ಸಿ ಅಂತ ಹೇಳಿದ್ಲು ಸೀಮಾ. ನೀವು ನೋಡಿದ್ರೆ ಇಲ್ಲಿ ಕುತ್ಕೊಂಡು ಹೋಗೋಣ ಅಂತಿದ್ರೆ ಬೇಡ ಬೇಡ, ಆರೋಗ್ಯದ ವಿಚಾರಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು. ಬನ್ನಿ ಮೊದಲು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಆಮೇಲೆ ನೀವು ಎಲ್ಲಿ ಬೇಕಾದರೂ ಹೋಗೋರಂತೆ. ಬನ್ನಿ ಬನ್ನಿ ಹೋಗೋಣ. ಛೇ, ಅಯ್ಯೋ ನನಗೀಗ ಅಷ್ಟು ಸುಸ್ತೇನು ಆಗ್ತಿಲ್ಲ. ನಿಮ್ಮ ಹತ್ರ ಸ್ವಲ್ಪ ನಾನು ಮಾತಾಡಬೇಕು. ಬನ್ನಿ. ನಂತಾಗ ಇವಾಗ್ಲಾ ಏನು ಮಾತಾಡಬೇಕು? ಇಲ್ಲೇನು ಮಾತಾಡಬೇಕು? ಏನು ಹೇಳಿ? ಏನೂ ಇಲ್ಲ, ಅದು ಅದು ಅಯ್ಯೋ ರೀಮಾ ಅವರೇ, ಏನಿದು? ಏನು ಮಾಡ್ತಾ ಇದ್ದೀರಾ ನೀವು? ತೆಗಿರಿ. ಇಲ್ಲ ಆಕಾಶ್ ಅವರೇ, ನಿಮ್ಮನ್ನ ನಾನು ಕೈ ಬಿಡಲ್ಲ. ನೀವು ನನ್ನ ಒಪ್ಕೊಳ್ಳೋವರೆಗೂ ನಾನು ಕೈ ಬಿಡಲ್ಲ. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಯಾವಾಗಂದ್ರೆ ನೀವು ನಿಮ್ಮ ತಂಗಿನ ನೋಡಕ್ಕೆ ಅಂತ ಕಾಲೇಜ್ ಹತ್ರ ಬಂದಿದ್ರಲ್ಲ, ಆವತ್ತಿಂದ ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ. ಒಂದು ವರ್ಷದಿಂದ ಲವ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಟೈಮೇ ಸಿಗ್ತಾ ಇರಲಿಲ್ಲ. ಒಂದ್ಸಲ ಈ ಹೇಳಕ್ಕೆ ಅಂತಾನೆ ಕರ್ಕೊಂಡೋಗಿದ್ದೆ, ಆದ್ರೆ ನೀವೇ ಏನು ಕೇಳಿಸ್ಕೊಂಡಲ್ಲೇ ಹೊರಟ್ಬಿಟ್ರಿ. ಇವತ್ತು ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದು. ನಾನು ನಿಮ್ಮನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ. ನನ್ನ ಪವಿತ್ರವಾದ ಪ್ರೀತಿನ ಒಪ್ಕೊಳ್ಳೇಬೇಕು ನೀವು. ಏ ರೀಮಾ, ಏನಾಗಿದೆ ನಿನಗೆ? ನನ್ನ ನೀನು ಲವ್ ಮಾಡ್ತಾ ಇದೆಯಾ? ನನಗೆ ಯಾವತ್ತೂ ನಿನ್ನ ಮೇಲೆ ಆ ಥರ ಭಾವನೆ ಬಂದೇ ಇಲ್ಲ. ನಾನು ಲವ್ ಮಾಡಿದ್ದು ಲಾವಣ್ಯನ, ಮದುವೆ ಆಗಿರೋದು ಲಾವಣ್ಯನ. ನಾನಿವಾಗ ಮದುವೆ ಆಗಿರೋ ಗಂಡಸು, ಗೊತ್ತಾಯ್ತಾ? ಮದುವೆ ಆಗಿರೋನ ಹತ್ರ ಈ ಥರ ಬಿಹೇವ್ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಮದುವೆ ಆಗಿದ್ದೀನಿ ಅಂತ ಗೊತ್ತಿದ್ದು ಈ ಥರ ತಪ್ಪು ಮಾಡ್ತಾ ಇದೆಯಾ? ಒಂದು ಹೆಣ್ಣು ಹುಡುಗಿಯಾಗಿ ಈ ಥರ ಪಬ್ಲಿಕಲ್ಲಿ ಬಿಹೇವ್ ಮಾಡೋಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಬಂದರೆ ಈ ಥರ ಎಲ್ಲ ನಾಟಕ ಮಾಡ್ತೀಯಾ? ಹುಷಾರಿಲ್ಲದೆ ಇರೋದು ಹಂಗಾದ್ರೆ ನಾಟಕನಾ? ಅಯ್ಯೋ, ಹಂಗೇನು ಇಲ್ಲ, ನಾಟಕ ಅಲ್ಲ. ನಿಜವಾಗ್ಲೂ ನನ್ಗೆ ಹುಷಾರಿಲ್ಲ. ಆದ್ರೆ ನಿಮ್ ಜೊತೆ ಬಂದಲ್ಲ, ಈಗೆಲ್ಲ ಸುಸ್ತೆಲ್ಲ ಮಾಯ ಆಗೋಯ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋದೇನು ಬೇಡ, ಇಲ್ಲೇ ಎಲ್ಲಾದ್ರೂ ಸುತ್ತಾಡ್ಕೊಂಬರೋಣ, ನಾನು ನೀನು ಇಬ್ರೇನೆ. ನನ್ನ ಮನ್ಸಲ್ಲಿರೋದೆಲ್ಲ ನಿಮ್ ಜೊತೆ ಹೇಳ್ಬೇಕು ಅಂತ ಇವತ್ತು ತುಂಬಾ ಆಸೆ ಆಗ್ತಿದೆ. ಆಕಾಶ್, ನನಗೆ ನಿರಾಸೆ ಮಾಡಬೇಡ ದಯವಿಟ್ಟು. ನೀನು ಅಂದ್ರೆ ನನಗೆ ತುಂಬಾ ಪ್ರೀತಿ, ಹುಚ್ಚು ಪ್ರೀತಿ. ನಿನ್ನ ನನ್ನ ಕಣ್ಣೊಳಗಿಟ್ಕೊಂಡು ನೋಡ್ಕೊತೀನಿ. ದಯವಿಟ್ಟು ನನ್ನ ಒಪ್ಕೋ ಆಕಾಶ್. ನಿನ್ಗೆ ಆ ಲಾವಣ್ಯ ತಕ್ಕನೋದವಳಲ್ಲ. ಅವಳ ಸ್ಟೇಟಸ್ ಏನು, ನಿನ್ನ ಸ್ಟೇಟಸ್ ಏನು? ನಿನ್ನ ಬ್ಯಾಕ್ಗ್ರೌಂಡ್ ಏನು, ಅವಳ ಬ್ಯಾಕ್ಗ್ರೌಂಡ್ ಏನು? ಒಂದಕ್ಕೊಂದು ಮ್ಯಾಚೇ ಆಗಲ್ಲ. ನಾನು ನೀನು ಅಷ್ಟೇ ಮ್ಯಾಚ್ ಆಗೋದು, ಗೊತ್ತಾ? ನಮ್ಮ ಸ್ಟೇಟಸ್ ನಿಮ್ಮ ಸ್ಟೇಟಸ್ ಮ್ಯಾಚ್ ಆಗುತ್ತೆ. ಹೇಯ್ ಮುಚ್ಚು ಬಾಯಿ. ನಾನು ಸ್ಟೇಟಸ್ಸು, ಲೆವೆಲ್ಲು ಅದನ್ನೆಲ್ಲ ಮ್ಯಾಚ್ ಮಾಡ್ಕೊಂಡು ಲವ್ ಮಾಡಿ ಮದುವೆ ಆಗಲಿಲ್ಲ. ನನ್ನ ಹಾರ್ಟು ಲಾವಣ್ಯನ ಹಾರ್ಟು ಮ್ಯಾಚ್ ಆಗಿದೆ. ನನ್ನ ಮನಸ್ಸು ಅವಳ ಮನಸ್ಸು ಮ್ಯಾಚ್ ಆಗಿದೆ. ಇಷ್ಟಾದರೆ ಸಾಕು. ಇನ್ಯಾವುದು ಮ್ಯಾಚಿಂಗ್ ಆಗೋದು ಬೇಕಾಗಿಲ್ಲ. ಅದರ ಅವಶ್ಯಕತೆನೂ ನನಗಿಲ್ಲ, ತಿಳ್ಕೊ. ಏನು ಮಾತಾಡ್ತಾ ಇದೆಯಾ? ಅಯ್ಯೋ ಏನು ಆಕಾಶ್, ಅಲ್ಲ ನಿನ್ಗೆ ಹೆಂಗೆ ಹೇಳಿ? ನಾನು ಅವಳಿಗಿನ್ನ ಮುಂಚೆಯಿಂದನೂ ಲವ್ ಮಾಡ್ತಾ ಇದ್ದೀನಿ, ಗೊತ್ತಾ? ನಾನೇ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದ್ದೆ. ಸೀಮಾನಷ್ಟೇ, ನಮ್ಮ ಅಣ್ಣನ ನಿನ್ನ ಮದುವೆ ಆಗುವಂತೆ ಅಂತ ಅವಳು ಆಸೆ ತೋರಿಸಿದ್ಲು ನನಗೆ. ಅವಳಿಗೂ ನಾನು ಅಂದ್ರೆ ತುಂಬಾ ಇಷ್ಟ. ನಾನು ಅವಳು ಬೆಸ್ಟ್ ಫ್ರೆಂಡ್ಸ್, ಗೊತ್ತಾ? ಕಾಲೇಜಲ್ಲಿ ನಾನು ಅವಳು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಣ್ಣನ ಬಗ್ಗೆ ಹೇಳು ಅಂದ್ರೆ ಸಾಕು, ಅವಳು ಏನೇನೋ ಹೇಳೋಳು. ನನಗೆ ಅವಾಗ ತುಂಬಾ ಇಷ್ಟ ಆಗೋದು ನಿಮ್ಮ ಗುಣ, ನಿಮ್ಮ ನಡತೆ ಎಲ್ಲಾನು. ಹಂಗಾಗಿ ಅವಾಗಿಂದಾನೆ ನಾನು ಮನಸ್ಸಲ್ಲಿ ನಿಮ್ಮನ್ನ ಲವ್ ಮಾಡಕ್ ಶುರು ಮಾಡಿದೆ. ನೀವು ನೋಡಿದ್ರೆ ಇದ್ದಕ್ಕಿದ್ದಂಗೆ ಆ ಲಾವಣ್ಯನ ಮದುವೆ ಮಾಡ್ಕೊಂಬಂದ್ರಿ. ನಮ್ಮ ಅಪ್ಪ ಅಮ್ಮನಿಗೂ ಎಲ್ಲರಿಗೂ ಹೇಳ್ಬಿಟ್ಟು ನಿಮ್ಮ ಮನೆ ಕರ್ಕೊಂಬಂದು ಮಾತುಕತೆ ಆಡೋಣ ಅಂತ ಅನ್ಕೊಂಡಿದ್ದೆ, ಇಂಜಿನಿಯರಿಂಗ್ ಮುಗಿಲಿ ಅಂತ. ಆದ್ರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ ಬರೋವಷ್ಟರಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರ. ಇದು ಅನ್ಯಾಯ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನೇ ನಿಮ್ಮ ಹೆಂಡತಿ, ಲಾವಣ್ಯ ಅಲ್ಲ. ಅವಳನ್ನ ಬಿಟ್ಟು ನನ್ನ ಮದುವೆ ಆಗಿ. ಏನಂದ್ರೆ ಅವಳನ್ನ ಬಿಟ್ಟು ನಾನು ನಿನ್ನ ಮದುವೆ ಆಗ್ಬೇಕಾ? ಈ ತರ ಮಾತಾಡಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ಅಮ್ಮ, ಏನ್ ಆಕಾಶ್ ಈ ತರ ಕೆನ್ನೆಗೆ ಹೊಡಿತಾರ ಯಾರಾದ್ರೂ? ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ದು ತಪ್ಪಾಗೋಯ್ತಾ? ಲಾವಣ್ಯ ನಿಮಗೆ ತಕ್ಕನೋದವಳಲ್ಲ. ಅವಳು ನೋಡ್ತಾ ಇರಿ, ನಿಮ್ಮನ್ನ ಬಿಟ್ಟು ಓಡೋಗ್ತಾಳೆ. ಆಮೇಲೆ ನಾನೇ ನಿಮ್ಗೆ ಪರ್ಮನೆಂಟ್ ಆಗಿ ಜೀವನ ಪೂರ್ತಿ ಇರೋದು ನಿಮ್ ಜೊತೆ. ಅರ್ಥ ಮಾಡ್ಕೊಳ್ಳಿ ಆಕಾಶ್, ದಯವಿಟ್ಟು ನನ್ನ ಮಾತು ಕೇಳಿ. ಅವಳಿಗೆ ಡೈವರ್ಸ್ ಕೊಟ್ಬಿಡಿ. ಅವಳ ಗಂಡನ ಮನೆಗೆ ಅಲ್ಲ, ತವ್ರ ಮನೆಗೆ ಕಳಿಸ್ಬಿಡಿ. ಡೈವರ್ಸ್ ಕೊಟ್ಟು ನಾನು ನಿಮ್ಮನ್ನ ಮದುವೆ ಆಗ್ತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ. ನಮ್ಮ ಅಪ್ಪನ ಆಸ್ತಿ ತುಂಬಾ ಇದೆ, ನಮಗೂ ಅರ್ಧ ಆಸ್ತಿ ಸಿಗುತ್ತೆ, ಗೊತ್ತಾ? ಎಷ್ಟು ಆಸ್ತಿ ಸಿಗುತ್ತೆ ಅಂದ್ರೆ ನೀನ್ ಕೋಟ್ಯಾಧೀಶ್ವರ ಆಗ್ತೀಯ. ನಿಮ್ಮ ಅಪ್ಪನ ಆಸ್ತಿ, ನಮ್ಮ ಆಸ್ತಿ ಎಲ್ಲ ಸೇರಿದ್ರೆ. ಇದೆಲ್ಲ ಹೇಳಿದ್ರೆ ನಿನಗೆ ಬುದ್ಧಿ ಇಲ್ಲ ಅಲ್ಲ? ಬುದ್ಧಿ ಇಲ್ಲ. ಇನ್ನೇನಾದ್ರೂ ಲಾವಣ್ಯನ ಬಗ್ಗೆ ಮಾತಾಡೋದು, ಡೈವರ್ಸು ಅದು ಇದು ಅಂತ ಮಾತಾಡಿದ್ರೆ ಇನ್ನೂ ಒಂದು ಕೆನ್ನೆಗೆ ಬಾರಿಸ್ಬಿಡ್ತೀನಿ, ಹುಷಾರು. ಲಾವಣ್ಯ ಸಾಯತಕ ನನ್ನ ಹೆಂಡತಿ ಆಗಿರ್ತಾಳೆ. ನಮ್ಮ ಮನೆಗೆ ಅವಳೇ ಯಜಮಾನಿ. ಇನ್ಯಾರು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಿನ್ನಂತಳಂತೂ ಸಾಧ್ಯನೇ ಇಲ್ಲ. ಅಂತ ಕನಸನ್ನು ಕಾಣಬೇಡ. ಇನ್ಯಾವತ್ತೂ ನಮ್ಮ ಮನೆ ಕಡೆಗೆ ಸುಳಿಬೇಡ. ಆ ಸೀಮನ್ಗೆ ಹೇಳ್ತೀನಿ, ನಿನ್ನ ಫ್ರೆಂಡ್ಶಿಪ್ನ ಮಸ್ಟ್ ಕಟ್ ಮಾಡು ಅಂತಾನ. ಅಲ್ಲ, ಮದುವೆ ಆಗಿರೋ ಗಂಡ್ಸ ಹತ್ರ ಈ ಥರ ಬಿಹೇವ್ ಮಾಡ್ತೀವಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಓದಿರೋ ಹುಡುಗಿಯಾಗಿ ಹುಷಾರಿಲ್ಲ ಅಂತೇಳಿ ನಾಟಕ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದು, ಇದಕ್ಕನ ನೀನು ಇಲ್ಲಿ ಕರ್ಕೊಂಬಂದಿದ್ದು ಹುಷಾರಿಲ್ಲ ಅಂತನಾ? ಹೌದು ಆಕಾಶ್, ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಈ ತರ ಮಾಡಿದೆ. ಎಲ್ಲ ನಿನ್ನ ಪಡೆಯೋಕ್ಕೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಅಷ್ಟೇನೆ. ಅರ್ಥ ಮಾಡ್ಕೊ.
ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಇದರಲ್ಲೇ ನಿನ್ಗೆ ಅರ್ಥ ಆಗಲ್ವಾ? ಹೇಳು. ಇದು ಪ್ರೀತಿ ಅಲ್ಲ, ಹುಚ್ಚು. ನಿನಗೆ ಹುಚ್ಚಿಡ್ದೈತೆ. ಮುಂಚೆಲ್ಲಿ ಹೋಗಿ ಯಾರಾದರೂ ಹುಡುಗನ ನೋಡಿ ಮದುವೆ ಆಗು. ಈ ಹುಚ್ಚೆಲ್ಲ ಬಿಟ್ಟು ಹೋಗುತ್ತೆ. ನನ್ನ ಆಸೆ ಇಟ್ಕೊಳಕ್ಕೆ ಹೋಗ್ಬೇಡ. ನಾನು ಎಂದಿಗೂ ನಿನಗೆ ಸಿಗೋದೇ ಅಲ್ಲ. ನಾನು ಯಾವತ್ತಿದ್ರು ಲಾವಣ್ಯಗೆ ಸೇರಿದವನು. ಹೋಗ್ತಾ ಇರು. ನನ್ನ ಮುಖ ತೋರಿಸ್ಬೇಡ ನನಗೆ ನೀನು. ನಾನು ನೋಡು, ಇವಳಿಗೋಸ್ಕರ ಬಂದಂಗಾಯ್ತು. ಈ ಥರ ನಾಟಕ ಮಾಡೋಕ್ಕೆ ಕರ್ಸ್ಕೊಂಡಿದ್ದಾಳೆ. ನಮ್ಮ ಸೀಮನ್ಗೂ ಬುದ್ಧಿ ಇಲ್ಲ. ಆಕಾಶ್ ನನ್ನ ಇಲ್ಲೇ ಬಿಟ್ಟು ಹೋಗ್ತೀಯ ಆಕಾಶ್? ಬಿದ್ದು ಕೆರೆಗೋ ಬೇವಿನೋ ನೋಡ್ಕೊಂಡು ಸತ್ತೋಗು. ನನಗೇನಾಗಬೇಕಾಗಿತ್ತು? ಆಕಾಶ್ ಅಯ್ಯೋ ಹೊರಟೆ ಹೋಗ್ಬಿಟ್ನಾ? ಸೀಮಾ, ನಿನ್ನ ಐಡಿಯಾ ವರ್ಕೌಟ್ ಆಗ್ಲಿಲ್ವಲ್ಲೇ? ನಿಮ್ಮ ಅಣ್ಣ ಶ್ರೀರಾಮಚಂದ್ರ ಆಡ್ದಂಗೆ ಆಡ್ತಾವನಿ. ಇವ್ನು ಹೆಂಗೆ ನನ್ನ ಬೆಲೆ ಬೀಳಿಸ್ಕೊಳ್ಳೋದು? ಅಯ್ಯೋ ದೇವ್ರೆ, ಇಲ್ಲಿಂದ ನಾನು ಹೆಂಗೆ ಹೋಗ್ಲಿ? ಇಲ್ಲಿ ಯಾವ ಬಸ್ಸು ಆಟೋಗಳು ಯಾವ ಬರ್ತಾ ಇರೋದೇ ಕಾಣಿಸಲ್ಲ. ನೋಡೋಣಪ್ಪ, ಮುಂದೆ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಇದ್ರೆ ಅಲ್ಲೋ ಕಾಯನ. ಅಯ್ಯೋ ಈ ನನ್ನ ಮಗ ಬಿಟ್ಟು ಹೋಗ್ಬಿಟ್ನೆ ಇವ್ನು ಆಕಾಶು. ಐತೆ ನನಗೆ ಐತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.